ಕೇವಲ ಅರ್ಧ ಗಂಟೆ ಸುರಿದ ಮಳೆಗೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅವಾಂತರ ಸೃಷ್ಟಿಸಿದ ಮಳೆ, ಸಂಪೂರ್ಣ ಜಲಾವೃತವಾದ ರಸ್ತೆಗಳು, ರೈಲ್ವೆ ಅಂಡರ್ ಪಾಸ್ ಜೊತೆಗೆ ಮಳೆಗೆ ಕಡೂರು ಪಟ್ಟಣದಲ್ಲಿ ಅವಾಂತರದ ಸರಮಾಲೆ ಎದ್ದಿರುವಂಥದ್ದು. ನೀರು ನಿಂತ ರಸ್ತೆಯಲ್ಲಿ ಸಂಚರಿಸಲು ವಾಹನ ಸವಾರರು ಪರದಾಟವನ್ನು ಪಡ್ತಾ ಇದ್ದಾರೆ. ಈ ರೀತಿಯಾದಂತಹ ಮಳೆಯಿಂದಾಗಿ ಜನರು ಕಷ್ಟಪಡ್ತಾ ಇದ್ದಾರೆ. ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ಮಳೆಯಿಂದ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದಾವೆ. ರೈಲ್ವೆ ಅಂಡರ್ ಪಾಸ್ ಸಹಿತ ಜಲಾವೃತವಾಗಿದ್ದಾವೆ. ವಾಹನ ಸವಾರರಿಗೆ ಒಂದು ಕಡೆ ಕಷ್ಟ ಆಗ್ತಾ ಇದೆ. ಜೊತೆಗೆ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು, ಬೃಹತ್ತಾಕಾರದ ಮರಗಳು ಸಹಿತ ರಸ್ತೆಗೆ ಉರುಳಿ ಬಿದ್ದಿದ್ದಾವೆ. ವಾಹನ ಸವಾರರಿಗೆ ಇಲ್ಲಿ ತುಂಬ ದೊಡ್ಡ ಮಟ್ಟದ ರೀತಿಯಲ್ಲಿ ಕಷ್ಟ ಆಗ್ತಾ ಇದೆ. ಯಾವ ರೀತಿ ಓಡಾಡಬೇಕು, ಈ ರೀತಿಯಾಗಿ ದೊಡ್ಡ ದೊಡ್ಡ ಮಟ್ಟದ ಬೃಹತ್ತಾಕಾರದ ಮರಗಳು ದರ್ಶಾಯಿ ಆದಂತಹ ಸಂದರ್ಭದಲ್ಲಿ ಇರೋದು ಒಂದೇ ರೂಟ್ ಇರುತ್ತೆ. ಅಂತಹ ಸಂದರ್ಭದಲ್ಲೂ ಕೂಡ ಸವಾರರಿಗೆ ಏನು ಮಾಡಬೇಕು ಅನ್ನುವಂಥದ್ದು. ಚಿಕ್ಕಮಗಳೂರಿನಲ್ಲಿ ನಡೆದಿರುವಂತಹ ಧಾರಾಕಾರವಾದಂತಹ ಮಳೆಗೆ ರಸ್ತೆಗಳು ಜಲಾವೃತವಾಗಿದ್ದಾವೆ. ಇನ್ನೊಂದು ಕಡೆ ಮರಗಳು ಬಿದ್ದಿದ್ದಾವೆ. ಜನರು ಕಂಗಾಲಾಗಿದ್ದಾರೆ. ಈ ರೀತಿಯಾದಂತಹ ಧಾರಾಕಾರವಾದಂತಹ ಮಳೆಯಿಂದ ಜನರು ಒಂದು ಕಡೆ ಬೇಸತ್ತು ಕೂಡ ಇದ್ದಾರೆ. ಯಾಕೆ ಅಂತಂದರೆ ರಸ್ತೆ ಕಂಪ್ಲೀಟಾಗಿ ಇಲ್ಲಿ ನೀರಿನಿಂದ ಕೂಡಿರುವಂಥದ್ದು, ಜೊತೆಗೆ ಒಂದು ಕಡೆ ಮರಗಳು ಸಹಿತ ಬಿದ್ದಿದ್ದಾವೆ.